ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ಯೇಸು ಸ್ವಾಮಿ ಕೊಟ್ಟಂಥ ದೇವರ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕರ್ತನಲ್ಲಿ ನಂಬ್ತಿದ್ದೇನೆ, ನೀವು ಎಲ್ಲರೂ ಆಶೀರ್ವಾದವಾಗಿ, ಸೌಖ್ಯವಾಗಿ, ಸಮಾಧಾನವಾಗಿ ಇದ್ದೀರೆಂಬುದಾಗಿ. ಕಾರಣ, ಪ್ರತಿದಿನ ಈ ಡೈಲಿ ಸೇವೆ ಮೂಲಕ ಬಿಡುಗಡೆ ಕೊಡುವಂಥ, ಸೌಖ್ಯ ಕೊಡುವಂಥ, ರಕ್ಷಣೆ ಕೊಡುವಂಥ, ಆಶೀರ್ವದಿಸುವಂಥ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಾ, ನಂಬ್ತಾ ಇದ್ದೀರಾ. ಅದರಿಂದ ಆ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ. ಆಮೇನ್. ಇಲ್ಲಿ ಸತ್ಯದಲ್ಲಿ ಒಂದು ವಾಕ್ಯವನ್ನು ಓದುವಾಗ ಲೂಕನು ಬರೆದ ಪತ್ರಿಕೆ 8ನೇ ಅಧ್ಯಾಯ 48ನೇ ವಾಕ್ಯ, ಲೂಕ್ ಚಾಪ್ಟರ್ 8:48. ಲೂಕನು ಬರೆದ ವಾಕ್ಯ ಅಧ್ಯಾಯ 8ನೇ ಅಧ್ಯಾಯ 48ನೇ ವಾಕ್ಯ ನೋಡುವಾಗ, ಯೇಸು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು. ಆಮೇನ್, ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಂಬಿಕೆ ದೇವ್ರ ಮಕ್ಕಳಿಗೆ ತುಂಬ ಮುಖ್ಯವಾದ ಕಾರ್ಯ. ಇವತ್ತು ಅನೇಕ ದೇವ್ರ ಮಕ್ಕಳು ಬಿಡುಗಡೆ ಬೇಕು, ಸೌಖ್ಯ ಬೇಕು, ಆಶೀರ್ವಾದ ಬೇಕು, ರಕ್ಷಣೆ ಬೇಕು, ಜೀವನದಲ್ಲಿ ಒಂದು ದೊಡ್ಡ ಸಮಾಧಾನ ಬೇಕು. ಆದರೆ ಅದನ್ನು ಕೊಡುವಂಥ ಯೇಸು ಸ್ವಾಮಿ ಮೇಲೆ ಅನೇಕರಿಗೆ ನಂಬಿಕೆ, ವಿಶ್ವಾಸ, ಒಂದು ನಿರೀಕ್ಷೆ ಇಲ್ಲ ಪ್ರತಿ ಮಕ್ಕಳೇ. ಆದರೆ ನಂಬಿಕೆ ಇಲ್ಲದೆ, ದೇವ್ರ ಮೇಲೆ ವಿಶ್ವಾಸ ಇಲ್ಲದೆ, ದೇವರಿಂದ ನಾವು ಎದುರು ನೋಡುವಂಥ ಒಂದು ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಒಂದು ಸ್ತ್ರೀಯನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು, ಅಂದರೆ ಗುಣಪಡಿಸಿತು. ಏನಂತ ನೋಡುವಾಗ, ಒಂದು ಸ್ತ್ರೀಗೆ 12 ವರ್ಷದಿಂದ ರಕ್ತಕುಸುಮ ಎಂಬ ವ್ಯಾಧಿಯಿಂದ ಅವಳು ಕಷ್ಟಪಡ್ತಿರ್ತಾಳೆ. ಬೈಬಲ್ ಬರೆಯಲ್ಪಟ್ಟಿದೆ, ಈ ವ್ಯಾಧಿ ಹೇಗಾದರೂ ಸೌಖ್ಯ ಹೊಂದಿಕೊಳ್ಬೇಕು, ಒಂದು ಗುಣವನ್ನು ಹೊಂದಿಕೊಳ್ಬೇಕೆಂಬುದಾಗಿ ಅನೇಕ ಆಸ್ಪತ್ರೆಗೆ, ಅನೇಕ ಡಾಕ್ಟ್ರಿಗೆ ಹತ್ರ ಹೋಗಿ ಹಣ ಖರ್ಚು ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಆ ವ್ಯಾಧಿ ಅವಳಿಗೆ ಸ್ವಲ್ಪವೂ ಕಮ್ಮಿ ಆಗಿಲ್ಲ. ಹಣ ಖರ್ಚಾಯಿತು, ಸಮಯ ವ್ಯರ್ಥ ಆಯಿತು. ಆದರೆ ಅವಳಿದಂಥ ಆ ರಕ್ತಕುಸುಮ ವ್ಯಾಧಿ ಅವಳು ಬಿಟ್ಟು ಹೋಗಿಲ್ಲ. ಯಾರೋ ಒಬ್ಬರು ಯೇಸುವಿನ ಸಮಾಚಾರ ತಿಳಿಸಿದಾಗ, ಅವರು ಯೇಸು ಬಗ್ಗೆ ಸುವಾರ್ತೆಯನ್ನು ಸಾರುವಾಗ ಆ ವಾಕ್ಯವನ್ನು ಕೇಳಿ ಯೇಸು ಸ್ವಾಮಿಲೇ ಆ ಸ್ತ್ರೀಯಲ್ಲಿ ಒಂದು ದೊಡ್ಡ ನಂಬಿಕೆ, ಒಂದು ದೊಡ್ಡ ವಿಶ್ವಾಸ ಆತಲ್ಲಿ ಬಂತು. ಆವಾಗ ಮಕ್ಕಳೇ, ಯೇಸು ಸ್ವಾಮಿನ ಹೇಗಾದರೂ ನೋಡಬೇಕು, ಅವ್ರ ಹತ್ರ ಪ್ರಾರ್ಥಿಸ್ಕೊಳ್ಬೇಕು, ಒಂದು ಸೌಖ್ಯವನ್ನು ಹೊಂದಿಕೊಳ್ಬೇಕಂತ ನಂಬಿಕೆದ ಬರುವಾಗ ಯೇಸು ಸ್ವಾಮಿ ಇದ್ದಂಥ ಸ್ಥಳದಲ್ಲಿ ಜನ ತುಂಬ ಗುಂಪಾಗಿ ಸುತ್ತಕೊಂಡಿದ್ರು. ಈ ಸ್ತ್ರೀಯಿಂದ, ಆ ತಾಯಿ ಸಹೋದರಿಯಿಂದ ಯೇಸಪ್ಪ ಹತ್ರ ಹೋಗಿ ಮಾತಾಡೋಕ್ಕಾಗಿಲ್ಲ. ತನ್ನ ವ್ಯಾಧಿ, ತನ್ನ ಕಷ್ಟ, ತನ್ನ ದುಃಖವನ್ನು ಹೇಳ್ಕೊಳಾಗಿಲ್ಲ. ಆದರೆ ನಂಬಿಕೆ, ಯೇಸಪ್ಪ ಹತ್ರ ನಾನು ಮಾತಾಡಿಲ್ಲ ಅಂದರೆ ಏನು, ಅವ್ರ ಹತ್ರ ಪ್ರಾರ್ಥಿಸ್ಕೊಳ್ಳೋದೇನು, ಅವ್ರ ವಸ್ತ್ರ ಮುಟ್ಟಿದ್ರು ಕೂಡ ನನಗೆ ಅದ್ಭುತ ನಡೀತದೆ, ನನಗೆ ಸೌಖ್ಯ ಉಂಟಾಗುತ್ತದೆ. ನೋಡಿದ ಮಕ್ಕಳೇ, ಆ ಸ್ತ್ರೀಯಲ್ಲಿ ಎಷ್ಟು ದೊಡ್ಡ ನಂಬಿಕೆ, ಎಷ್ಟು ದೊಡ್ಡ ವಿಶ್ವಾಸ. ಏಸಪ್ಪ ಹತ್ರ ಪ್ರಾರ್ಥನೆ ಮಾಡ್ಕೊಳಕ್ಕಾಗಿಲ್ಲ, ಏಸಪ್ಪ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊಳಕ್ಕಾಗಿಲ್ಲ. ಆತನ ನಂಬಿಕೆ ನೋಡಿ, ಅವಳಿದಂಥ ವಿಶ್ವಾಸ ನೋಡಿ, ಆತನ ವಸ್ತ್ರವನ್ನು, ಆತನ ಬಟ್ಟೆಯನ್ನು ಮುಟ್ಟಿದರೆ ನನ್ನ ವ್ಯಾಧಿ ಗುಣವಾಗುತ್ತದೆ. ನಂಬಿಕೆಯಿಂದ ಆ ಬಟ್ಟೆಯನ್ನು ಮುಟ್ಟುವಾಗ, ಯೇಸು ಸ್ವಾಮಿಯ ವಸ್ತ್ರ ಮುಟ್ಟಿದ ತಕ್ಷಣ ಆ ವ್ಯಾಧಿ ಅದೇ ಕ್ಷಣದಲ್ಲಿ ಸೌಖ್ಯವಾಯಿತು. ಕಾರಣ ಒಂದೇ, ನಂಬಿಕೆ, ವಿಶ್ವಾಸ. ಇವತ್ತು ನೀವು ಕೂಡ ದೇವರ ವಾಕ್ಯವನ್ನು ನಂಬಿ ಇವಾಗ ಪ್ರಾರ್ಥಿಸುವಾಗ, ಯಾವುದೇ ರೀತಿ ಎಷ್ಟೋ ವರ್ಷದಿಂದ, ಎಷ್ಟೋ ಕಾಲದಿಂದ ತೀರಿದಂಥ, ನಿಮ್ಮನ್ನು ಬಿಟ್ಟು ಹೋಗದಂಥ ಹಾಸ್ಪಿಟ್ಲ್ಗೆ ಹೋಗಿ, ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು, ಹಣ ಖರ್ಚು ಮಾಡಿ ಔಷಧ ತೊಗೊಂಡು ಯಾವುದೆಲ್ಲ ವಾಸಿಯಾಗಿಲ್ವೋ, ಆ ವ್ಯಾಧಿ ಗುಣವಾಗಿಲ್ವೋ, ಇವಾಗ ನಂಬಿಕೆದ ಪ್ರಾರ್ಥಿಸುವಾಗ ದೇವರ ಶಕ್ತಿ, ದೇವರ ಬಾಸುಂಡಲ ಕರ ನಿಮ್ಮನ್ನು ಮುಟ್ಟುವಾಗ ಈ ಕ್ಷಣನೇ ನೀವು ಸ್ವಸ್ಥವಾಗ್ತೀರಾ. ನಂಬಿಕೆಯಿಂದ ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಡೈಲಿ ಡೆಲಿವರಿ ಸೇವೆ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿ ಯಾರೆಲ್ಲ ಬಿಡುಗಡೆಗೋಸ್ಕರ, ಸೌಖ್ಯಗೋಸ್ಕರ ಅಪ್ಪ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ಎಷ್ಟೋ ಜನ ವ್ಯಾಧಿಯಲ್ಲಿದ್ದಾರಪ್ಪ, ರೋಗದಲ್ಲಿದ್ದಾರಪ್ಪ, ಬಲವೀನದಲ್ಲಿದ್ದಾರೆ ಸಪ್ಪ, ಅನೇಕ ಮರಣ ಬಂಧನದಲ್ಲಿದ್ದಾರೆ ಸಪ್ಪ. ಅಪ್ಪ, ಪ್ರತಿದಿನ ಹಾಸ್ಪಿಟ್ಲು, ಮನೆಗೆ, ಔಷಧಿಗೆ
ಅವರಿಗೆ ಅಪ್ಪ ಎಷ್ಟು ಖರ್ಚು ಮಾಡ್ತಾರಪ್ಪ, ಸಾಲ ಮಾಡಿ ಹಾಸ್ಪಿಟಲ್ ತೋರಿಸಿದ್ರು ಕೂಡ ವ್ಯಾಧಿ ಬಿಟ್ಟು ಹೋಗ್ತಿಲ್ಲ, ನೋವು ಕಡಿಮೆ ಆಗ್ತಿಲ್ಲ, ಈ ವ್ಯಾಧಿಯಲ್ಲಿ ಗ್ಯಾರಂಟಿ ಇಲ್ಲ, ಸತ್ತೋದ್ರ ಭಯ ಅವ್ರನ್ನ ಕಾಡ್ತಾ ಇದೆ ಸಪ್ಪ. ಅವತ್ತು ಆ ಸ್ತ್ರೀ ನಿಮ್ಮನ್ನು ಮುಟ್ಟಿದ ತಕ್ಷಣ ಸೌಖ್ಯವಾಯ್ತಲ್ಲಪ್ಪ, ಅದೇ ಶಕ್ತಿ, ಅದೇ ದೇವರ ಭಾಷಕರ ಈಗ ಮುಟ್ಟಿ ಈ ಕ್ಷಣನೇ ಯಾರೆಲ್ಲ ನಂಬ್ತಿದ್ದಾರೋ ನಂಬುವಾಗಲೇ ಸೌಖ್ಯವಾಗಲಿ ಕರ್ತನೇ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.